ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗ್ತಾರಾ ನಟ ದರ್ಶನ್? ಹಿಂದೆ ನಿರ್ಧಾರ ಆಗುತ್ತೆ. ದರ್ಶನ್ ಜೈಲು ಶಿಫ್ಟ್ ವಿಚಾರ. ಬೆಂಗಳೂರು ಜೈಲು, ಬಳ್ಳಾರಿ ಜೈಲು ಇವತ್ತು ಡಿಸೈಡ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣ. ದರ್ಶನ್ ಸೇರಿ 5 ಆರೋಪಿಗಳು ಜೈಲು ಸ್ಥಳಾಂತರ ಕೋರಿ ಅರ್ಜಿ. ಇಂದು ಅರ್ಜಿ ಸಂಬಂಧ ಕೋರ್ಟ್ನಲ್ಲಿ ಮಹತ್ವದ ಆದೇಶ ಸಾಧ್ಯತೆ. ಇಂದು ಅರ್ಜಿ ವಿಚಾರಣೆ ನಡೆಸಲಿರುವ 57ನೇ ಸಿಟಿ ಸಿವಿಲ್ ಕೋರ್ಟ್ ನಟ ದರ್ಶನ್, ಜಗದೀಶ್, ಲಕ್ಷ್ಮಣ್, ನಾಗರಾಜ್, ಪ್ರದೋಷ್ ಶಿಫ್ಟ್ಗೆ ಅರ್ಜಿ. ಎಸ್ಪಿಪಿ ಪ್ರಸನ್ನಕುಮಾರ್ ಮೂಲಕ ಅರ್ಜಿ ಸಲ್ಲಿಸಿದ ಜೈಲಾಧಿಕಾರಿಗಳು ಈಗಾಗಲೇ ಕೋರ್ಟ್ನಲ್ಲಿ ಆಕ್ಷೇಪಣೆ ಸಲ್ಲಿಸಿರುವಂತಹ ಆರೋಪಿಗಳು ಎಂದು ನಿರ್ಧಾರ ಆಗುತ್ತೆ. ದರ್ಶನ್ ಬಳ್ಳಾರಿ ಜೈಲು ಸೇರುವ ವಿಚಾರ. ದರ್ಶನ್ಗೆ 2 ಬೆಡ್ 2 ದಿಂಬು ಕೋರಿ ಅರ್ಜಿ ಹಿನ್ನೆಲೆ ಈ ಅರ್ಜಿ ಸಂಬಂಧ ಕೂಡ ಹಿಂದೆ ವಿಚಾರಣೆ ನಡೆಸಲಿರುವಂತಹ ಕೋರ್ಟ್ ಮ್ಯಾನ್ಯುಯಲ್ ನಲ್ಲಿದ್ರು 2 ಬೆಡ್ 2 ದಿಂಬು ಕೊಡ್ತಿಲ್ಲ ಎಂದು ಅರ್ಜಿ. ನಟ ದರ್ಶನ್ ಪರ ಕೋರ್ಟ್ಗೆ ಅರ್ಜಿ ಸಲ್ಲಿಸಿರುವ ವಕೀಲರು ಇವತ್ತು ಡಿಸೈಡ್ ಆಗುತ್ತೆ ನಟ ದರ್ಶನ್ ಜೈಲು ಎಲ್ಲಿಗೆ ಶಿಫ್ಟ್ ಆಗುತ್ತೆ. ಬಳ್ಳಾರಿಗೆ ಶಿಫ್ಟ್ ಆಗುತ್ತೋ ಅಥವಾ ಬೆಂಗಳೂರಲ್ಲೇ ಪರಪನಾಗ್ರಹಾರದಲ್ಲೇ ಇರ್ತಾರೋ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಇವತ್ತೇ ನಿರ್ಧಾರವಾಗುತ್ತೆ. ದರ್ಶನ್ ಶಿಫ್ಟ್ ವಿಚಾರ ಅಂದ್ರೆ ಯಾವ ಜೈಲ್ನಲ್ಲಿ ಇರ್ತಾರೆ. ಯಾಕಂದ್ರೆ ಈ ಹಿಂದೆ ಬಳ್ಳಾರಿ ಜೈಲ್ನಿದ್ರು, ಬೆಂಗಳೂರು ಪರಪನಾಗ್ರಹಾರದಲ್ಲಿ ಏನೋ ಮಾಡ್ಕೊಂಡ್ರು, ಅಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಿದ್ರು. ಸೊ ಬಳ್ಳಾರಿಯಿಂದ ಬೇಲ್ ತಗೊಂಡು ಬಂದಿದ್ರು. ಈಗ ಅಟ್ ಪ್ರೆಸೆಂಟ್ ಪರಪನಾಗ್ರಹಾರದಲ್ಲಿದ್ದಾರೆ. ಸೊ ಇವತ್ತು ನಿರ್ಧಾರ ಆಗುತ್ತೆ ಅವರು ಬೆಂಗಳೂರಲ್ಲೇ ಇರಬೇಕು ಅಥವಾ ಬೇರೆ ಕಡೆ ಶಿಫ್ಟ್ ಆಗ್ಬೇಕು, ಅಂದ್ರೆ ಬಳ್ಳಾರಿಗೆ ಶಿಫ್ಟ್ ಆಗ್ಬೇಕು. ಇವರ ಜೊತೆ ಜಗದೀಶ್ ಇರ್ಬೋದು, ಲಕ್ಷ್ಮಣ್, ನಾಗರಾಜ್ ಹಾಗೆ ಪ್ರದೋಷ್ ಇವ್ರದ್ದು ಸಹ ಅರ್ಜಿ ಇವತ್ತೇ ಗೊತ್ತಾಗುತ್ತೆ. ಇವತ್ತು ಇವರ ಶಿಫ್ಟಿಂಗು ಸಹ ಎಲ್ಲೆಲ್ಲಿ ಏನೇನಾಗುತ್ತೆ, ಶಿವಮೊಗ್ಗ ಹೋಗ್ತಾರೋ, ಬೇರೆ ಕಡೆ ಹೋಗ್ತಾರೋ, ಇನ್ನೆಲ್ಲೋ ಹೋಗ್ತಾರೆ, ಯಾರ್ಯಾರನ್ನ ಎಲ್ಲೆಲ್ಲಿ ಆಗ್ತಾರೆ ಅನ್ನೋದು ಇವತ್ತು ಕೂಡ ನಿರ್ಧಾರ ಆಗುತ್ತೆ. ಇದ್ರ ಜೊತೆಗೆ ದರ್ಶನ್ಗೆ ಅಲ್ಲಿ ಏನು ಪರಪನಾಗ್ರಹಾರದಲ್ಲಿ ಬೆಡ್ ಇಲ್ವಂತೆ, ದಿಂಬಿಲ್ವಂತೆ, ಮಲಗಕ್ಕೆ ಬೆಡ್ ಬೇಕು, ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಅಂತ ಕಾರಣಕ್ಕೆ 2 ಬೆಡ್ 2 ದಿಂಬು ಕೋರಿ ಅರ್ಜಿಯನ್ನ ಹಾಕಿದ್ದಾರೆ. ಈ ಹಿನ್ನೆಲೆ ಇವತ್ತು ಕೂಡ ಅದ್ರ ಸಂಬಂಧ ಸಹ ವಿಚಾರಣೆ ನಡೆಸಲಿದ್ದಾರೆ. ಸೊ ಎಸ್ಪಿಪಿ ಕುಮಾರ್ ಮೂಲಕ ಅರ್ಜಿಯನ್ನ ಸಲ್ಲಿಸಿದ್ದ ಜೈಲಾಧಿಕಾರಿಗಳು ಯಾವುದಕ್ಕೆ ಅಂತ ಹೇಳಿದ್ರೆ ಶಿಫ್ಟ್ ವಿಚಾರಕ್ಕೆ. ಈಗಾಗಲೇ ಕೋರ್ಟ್ ಕೂಡ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು ಆರೋಪಿಗಳಿಗೆ. ಸೊ ಈ ಸಂಬಂಧ ಇವತ್ತು ನಿರ್ಧಾರ ಆಗುತ್ತೆ ಯಾವುದು ಬಳ್ಳಾರಿ ಜೈಲು ಅಥವಾ ಬೆಂಗಳೂರು ಜೈಲು ಅಂತ.